ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಉಗಾದಿ ಫೆಸ್ಟಿವಲ್ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ಇವತ್ತು ಉಗಾದಿ ಅಂದ್ರೇ ಒಬ್ಬಟ್ಟೆ ಅಲ್ವಾ ಸ್ಪೆಷಲ್. ಸೊ ಇಲ್ಲಿ ನಾನು ಒಬ್ಬಟ್ಟು ರೆಸಿಪಿ ಆ್ಯಂಡ್ ಎಲ್ಲ ರೆಸಿಪೀಸ್ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ಫಸ್ಟ್ ನಾನಿಲ್ಲಿ ಒಂದು ಸ್ಟವ್ ಮೇಲೆ ಒಂದು ಬಟ್ಲಿಗೆ ಅದಕ್ಕೆ ನೀರು ಹಾಕಿ ಬಾಯ್ಲ್ ಆಗೋಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಕನಕ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಗ್ಲಾಸ್ ಚಿರೋಟಿ ರವೆ, ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ. ಒಬ್ಬಟ್ಟು ಸಾರಿಗೆ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ವೈಟ್ ರೈಸ್ ಮಾಡ್ಕೊಳ್ಳೋಕೆ ಚಿತ್ರಾನ್ನಕ್ಕೆ ವೈಟ್ ರೈಸ್ಗೆ ನಾನಿಲ್ಲಿ ರೈಸ್ ಕುಕ್ಕರಲ್ಲಿ ಜೋಡಿಸಿಕ್ಕಿದ್ದೀನಿ. ಸೊ ಇಲ್ಲಿ ಬೇಳೆ, ಒಂದು ಗ್ಲಾಸ್ ತೊಗರಿ ಬೇಳೆನ ತೊಳೆದು ನಾನು ಬಾಯ್ಲ್ ಆಗ್ತಾ ಇರೋ ನೀರಿಗೆ ಹಾಕಿದ್ದೀನಿ. ಇವಾಗ ಅವಾಗವಾಗ ಕೈ ಆಡಿಸ್ತಾ ನಾನು ಸೈಡ್ ಬೈ ಸೈಡ್ ಒಂದೊಂದೇ ಕೆಲಸ ಮಾಡ್ಕೋತೀನಿ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ನಾನಿಲ್ಲಿ ಚಿರೋಟಿ ರವೆಗೆ ತಣ್ಣೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಆಯಿಲ್ ಹಾಕಿ ನೆನೆಸಿಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ ಬೇಳೆ ಆಲ್ಮೋಸ್ಟ್ ಬೆಂದಿದೆ. ಸೊ ಇಲ್ಲಿ ಬೆಂದಿದೆ, ನಾನು ಇವಾಗ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಕೈಯಲ್ಲಿ ಸ್ಮ್ಯಾಶ್ ಮಾಡಿದಾಗ ಬೇಳೆ ಸ್ಮ್ಯಾಶ್ ಆಗಬೇಕು, ಆ ಹದಕ್ಕೆ ನಾವು ಬೇಯಿಸ್ಕೊಂಡ್ರೆ ಒಬ್ಬಟ್ಟಿಗೆ ಪರ್ಫೆಕ್ಟಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಬೇಳೆ ಮತ್ತು ಕಟ್ಟನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಮ್ಮ ಯಜಮಾನ್ರಿಗೆ, ನಮ್ಮ ಅತ್ತೆಗೆ ಸಹ ಕಾಫಿ ಕೊಟ್ಟಿದ್ದಾಯಿತು. ಇವಾಗ ನಾನು ಕಾಫಿ ಮಾಡ್ಕೊಂಡಿದ್ದೀನಿ. ನಾನು ಕಾಫಿ ಮಾಡ್ಕೊಂಡಿದ್ದ ನಂತರ ಮಾವಿನಕಾಯಿನ ತುರಿದು ಚಿತ್ರಾನ್ನ ಮಾಡ್ತೀನಿ. ಸೊ ಇವಾಗ ಮಾವಿನಕಾಯಿ ತುರಿದಿದ್ದಾಯಿತು. ಇಲ್ಲಿ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಯಲ್ಲಿ ಎಣ್ಣೆ ಹಾಕಿ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಆ್ಯಂಡ್ ಕಡಲೆ ಬೀಜ, ಹಸಿಮೆಣ್ಸಿನ್ಕಾಯಿ, ಕರಿಬೇವನ್ನ ತೆಗೆದಿಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಎಣ್ಣೆ ಬಿಸಿಯಾದ ನಂತರ ಇಲ್ಲಿ ನಾನು ಸಾಸಿವೆ, ಜೀರಿಗೆ, ಇಂಗು, ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಕಡಲೆಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕಿ ಫ್ಲೇಮ್ನ ಆಫ್ ಮಾಡಿ, ಆಮೇಲೆ ನಾವು ಮಾವಿನಕಾಯಿ ತುರಿನ ಹಾಕ್ಕೊಂಡು ರೈಸ್ ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಇವಾಗ ಕೂಲ್ ಆಗೋಕ್ಕೆ ನಾನು ಒಂದು ಸೈಡ್ ಇಟ್ಬಿಟ್ಟಿದ್ದೀನಿ. ಸೊ ಇವಾಗ ಬೇಳೆ ಬೆಂದಿತ್ತಲ್ವ, ಅದಕ್ಕೆ ನಾನು ಬೆಲ್ಲ, ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಸೈಡ್ ಫ್ರೈ ಆಗ್ತಾಯಿದೆ. ಇಲ್ಲಿ ನಾನು ಸ್ವಲ್ಪ ಕಾಯಿ ತುರಿನ ಸಹ ಒಬ್ಬಟ್ಟು ಸಾರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ಸ್ವಲ್ಪ ನೀರು ಥರ ಬಿಟ್ಕೊಂಡಿದೆ ಬೆಲ್ಲದಲ್ಲಿ, ಅದೆಲ್ಲ ಫ್ರೈ ಆಗಬೇಕು. ಇಲ್ಲಿ ಒಂದು ಸೈಡ್ ನಾನು ಚಿತ್ರಾನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಬೆಲ್ಲದ ನೀರು ಬಂದಿದೆ ಅಲ್ವಾ ಫ್ರೆಂಡ್ಸ್, ಅದು ಫುಲ್ ಹೀರ್ಕೊಳ್ಳೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನೀವು ನೋಡ್ಬೋದು ಇಲ್ಲಿ ಹೀರ್ಕೋತಾ ಇದೆ. ಇವಾಗ ನಾನು ಒಂದು ಸೈಡ್ ಪಲ್ಯ ಮಾಡೋಕ್ಕಂತ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ. ಪಪ್ಪುನ ರೆಡಿ ಮಾಡಿದ್ದೀನಿ. ಸೊ ಬೀನ್ಸ್ ಪಲ್ಯ ಒಗ್ಗರಣೆಗೆ ನಾರ್ಮಲ್ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇಲ್ಲಿ ನನ್ನ ಮಗಳು ಬೀನ್ಸ್ ತಂದು ಕೊಟ್ಟಿದ್ದಾಳೆ, ಕಟ್ ಮಾಡಿ ಇಟ್ಟಿದ್ದೆ. ನನ್ನ ಮಗಳದು ಉಗಾದಿ ಡ್ರೆಸ್ ಇದೆ ಫ್ರೆಂಡ್ಸ್, ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿರುವ ಬೀನ್ಸ್ನ ಹಾಕಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಖಾರ, ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗಿಸ್ಕೋಬೇಕು. ಇಲ್ಲಿ ನಾನು ಒಬ್ಬಟ್ಟು ಸಾರಿಗೆ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನಾನು ನೆನೆಸಿಟ್ಕೊಂಡಿರುವ ಹುಣಸೆಹಣ್ಣು, ಬೆಲ್ಲ, 2 ಸ್ಪೂನ್ ಸಾಂಬಾರು ಪುಡಿ, 1/4 ಸ್ಪೂನ್ ಮೆಣಸು ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ, ಹಸಿ ಜೀರಿಗೆ. ಸೊ ಅದು ಒಂದು ಸೈಡ್ ಬಾಯ್ಲ್ ಆಗ್ತಾಯಿದೆ. ಇವಾಗ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, 2 ಬ್ಯಾಡಗಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ಒಗ್ಗರಣೆ ಮಿಶ್ರಣವನ್ನು ನಾವು ಸಾರಿಗೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಹೂರಣ ರುಬ್ಕೊಂಡಿದ್ದಾಯಿತು. ನೀವು ನೋಡ್ಕೋಬೇಕು ಫ್ರೆಂಡ್ಸ್, ಸಮ್ಟೈಮ್ಸ್ ಹೂರಣಕ್ಕೆ ನೀರು ಇಡಿಸುತ್ತೆ, ಸಮ್ಟೈಮ್ಸ್ ಇಡಿಸಲ್ಲ. ಇವತ್ತು ನನಗೆ ಸ್ವಲ್ಪ ಇಡಿಸ್ತು. ಸೊ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇಲ್ಲಿ ಪಲ್ಯ ಬಂದು ಕೂಲಾಗಿತ್ತು ಕುಕ್ಕರ್. ಇಲ್ಲಿ ನಾನು ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ, ಅರ್ಧ ಸ್ಪೂನ್ ಜೀರಾ ಪೌಡರ್ ಹಾಕ್ಕೊಂಡಿದ್ದೀನಿ ಪಲ್ಯಕ್ಕೆ. ಇಲ್ಲಿ ಸಾರಿಗೂ ಸಹ ನಾನು ಕೊತ್ತಂಬರಿ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡಿ ಪಲ್ಯ ಬಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಒಬ್ಬಟ್ಟು ತಟ್ಟಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ನಾನು ಒಬ್ಬಟ್ಟು ತಟ್ಟೋ ಅಷ್ಟರಲ್ಲಿ ನಮ್ಮ ಯಜಮಾನರು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ಬೋದು, ನಾನು ನೈವೇದ್ಯಕ್ಕೆ ಪಂಚಫಲ ತೆಗೆದಿಟ್ಟಿದ್ದೀನಿ. ಇಲ್ಲಿ ಸೌತೆಕಾಯಿ, ಮಾವಿನಕಾಯಿ, ಹೆಸರು ಬೇಳೆ, ಪಾನಕನ ರೆಡಿ ಮಾಡಿಟ್ಟಿದ್ದೀನಿ. ಬೇವು ಬೆಲ್ಲ ಸಹ ನಾನು ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಎಲೆಯಲ್ಲಿರೋ ಅರಿಶಿನ ಕುಂಕುಮ ಬಂದು ಅರ್ಚನೆ ಮಾಡಿರೋ ಅರಿಶಿನ ಕುಂಕುಮ. ಇಲ್ಲಿ ನಮ್ಮ ಯಜಮಾನರು ಮಂಗಳಾರತಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೀವು ನೋಡ್ಬೋದು ನಮ್ಮ ದೇವ್ರ ಮನೆ ಮೇಲೆ ಬಂದು ವೆಂಕಟೇಶ್ವರ ಸ್ವಾಮಿ ಫೋಟೋ ಹಾಕಿದ್ದೀವಿ. ಆ್ಯಂಡ್ ಕೆಳಗಡೆ ಬಂದು ರಾಘವೇಂದ್ರ ಸ್ವಾಮಿ ಇದ್ದಾರೆ.
ಈ ಕಡೆ ಕೆಳಗಡೆ ಬಂದು ಫುಲ್ ಕೆಳಗಡೆ ಬಂದರೆ ಇಲ್ಲಿ ಸೆಂಟರಲ್ಲಿ ನಾನು ವೆಂಕಟೇಶ್ವರ ಸ್ವಾಮಿ ಫೋಟೋ ಇಟ್ಟಿದ್ದೀನಿ, ಸೈಡಲ್ಲಿ ಗಣೇಶ, ಮತ್ತು ಈ ಕಡೆ ಬಂದು ವಾಸವಿ ಕನ್ಯಕಾ ಪರಮೇಶ್ವರಿ, ಸೈಡಲ್ಲಿ ಇನ್ನೊಂದು ಫೋಟೋ ಇದೆ, ಅದು ಬಂದು ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ. ನೀವು ನೋಡ್ಬೋದು, ನಾನು ಹೇಳಿದೆ ಅಲ್ವಾ ಎಲ್ಲ ಫೋಟೋಸ್ ಇಕ್ಕಿದ್ದೀವಿ. ಆ್ಯಂಡ್ ಇಲ್ಲಿ ಸೆಂಟರಲ್ಲಿ ರಾಘವೇಂದ್ರ ಸ್ವಾಮಿ ಇದ್ದಾರೆ, ಈ ಕಡೆ ಗಣೇಶ, ಸೆಂಟರಲ್ಲಿ ವೆಂಕಟೇಶ್ವರ ಸ್ವಾಮಿ ಪಕ್ಕ ಇರೋದು ಕನ್ಯಕಾ ಪರಮೇಶ್ವರಿ ಫೋಟೋ, ಅದ್ರ ಪಕ್ಕ ಇರೋದು ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ, ಕೆಳಗಡೆ ಸಾಯಿಬಾಬಾನ ಕೂರಿಸಿದ್ದೀವಿ. ಆ್ಯಂಡ್ ಇಲ್ಲಿ ಮಂದಾಸನದಲ್ಲಿ ವಿಷ್ಣು ಪಾದ ಸ್ವಲ್ಪ ವಿಗ್ರಹಗಳನ್ನ ಇಟ್ಕೊಂಡಿದ್ದೀವಿ, ಮಂದಾಸನ ಪಕ್ಕದಲ್ಲಿ ಕೃಷ್ಣನ ಕೂರಿಸಿದ್ದೀವಿ. ಫ್ರೆಂಡ್ಸ್, ನಾನು ಅರೌಂಡ್ 7 o'clock ಶುರು ಮಾಡಿದೆ ಅಡುಗೆ. ನಾನು ಒಬ್ಬಟ್ಟೆಲ್ಲ ತಟ್ಟೋ ಅಷ್ಟರಲ್ಲಿ 10:15 ಆಯಿತು. ಫ್ರೆಂಡ್ಸ್, ಇಲ್ಲಿ ಒಬ್ಬಟ್ಟು ಅಡುಗೆ ಸಹ ನಾನು ನೈವೇದ್ಯಕ್ಕೆ ಇಟ್ಟಿದ್ದೀನಿ, ನೀವು ನೋಡ್ಬೋದು. ಪಂಚಫಲ ನೈವೇದ್ಯ ಸಹ ಆಗಿದೆ, ಇಲ್ಲಿ ಹೆಸರುಬೇಳೆ ಪಾನಕ ನೈವೇದ್ಯ ಸಹ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬೈ ಬಾಯ್.